ಬಾಳು ಯಾರು ಕಳಿಸಿದ್ದಾರೆ? ನೋಡು, ಕಾರ್ಮಿಕನಾದ ನೀನು ಮಾಲಕರೊಂದಿಗೆ ಹೇಗೆ ಮಾತನಾಡಬೇಕೆನ್ನೋದು ಮೊದಲು ಕಲಿತುಕೋ. ವಿನಾಕಾರಣ ಅಸಭ್ಯ ವರ್ತನೆ ತೋರಿಸಿದರೆ ಪರಿಸ್ಥಿತಿ ನೆಟ್ಟಗಿರುವುದಿಲ್ಲ. ಜೋಕೆ ಸಾಹುಕಾರ, ಯಾವಾಗ ಎಲ್ಲಿ ಯಾರಿಗೆ ಹೇಗೆ ಮಾತನಾಡಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. ಅದನ್ನ ನಿನ್ನಿಂದ ಕಲಿಯಬೇಕಾಗಿಲ್ಲ. ಆದ್ರೆ ಒಂದು ನೆನಪಿಟ್ಟುಕೋ, ಪ್ರತಿ ಬಾರಿ ನೀ ಮಾಡುವ ಮೋಸದಾಟಕ್ಕೆ ಬಲಿಯಾಗಲು ನಾನೇನು ಹರಕೆಯ ಕುರಿಯಲ್ಲ. ನೋಡು, ನೀನು ಕುರಿಯುವ ಮತ್ತೊಂದು ಅದು ನನಗೆ ಗೊತ್ತಿಲ್ಲ. ಆದರೆ 8 ದಿನಗಳ ಕಾಲ ನನ್ನ ಫ್ಯಾಕ್ಟರಿಯನ್ನು ಬಂದು ಮಾಡಿಸಿ ಲಕ್ಷ ಲಕ್ಷ ನಷ್ಟ ಅನುಭವಿಸಿ ಮಾಡಿದಲ್ಲ, ಅದರ ಪರಿಣಾಮವನ್ನು ಅವಲೋಕಿಸಿಕೋ. ಈ ಜಗನ್ನಾಥ ಮನುಷ್ಯತ್ವವನ್ನು ಮರೆತರೆ ನಿನ್ನ ಗತಿ ಏನಾಗುವುದು ಎಂಬುದು ನಿನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಫ್ಯಾಕ್ಟರಿಯನ್ನು ಓಪನ್ ಮಾಡಿಸು, ಕೆಲಸ ಪ್ರಾರಂಭಿಸು. ಇಲ್ಲವಾದರೆ ನಿನ್ನ ಕೈ ಕಾಲುಗಳು ನೆಟ್ಟಗಿರುವುದಿಲ್ಲ. ನಿನ್ನ ಗೊಟ್ಟು ಬೆದರಿಕೆಗೆ ಹೆದರುವ ಹೇಳಿ ಮನುಜ ನಾನಲ್ಲ ಮಿಸ್ಟರ್ ಜಗನ್ನಾಥ್. ನಮ್ಮ ಕಾರ್ಮಿಕರ ಬೇಡಿಕೆ ಈಡೇರುವವರೆಗೂ ಫ್ಯಾಕ್ಟರಿ ಓಪನ್ ಆಗುವುದಿಲ್ಲ. ಅದೇನು ಮಾಡುತ್ತೀಯೋ ಮಾಡು. ನಮಗೆ ಬರಬೇಕಾದ 2 ವರ್ಷದ ಬೋನಸ್ ಹಾಗೂ 30% ಸಂಬಳ ಜಾಸ್ತಿ ಆದರೆ ಮಾತ್ರ ಪ್ರಾರಂಭ. ಇಲ್ಲವಾದರೆ ನಮ್ಮ ಧರಣಿ ಹೀಗೆ ಮುಂದುವರಿಯುತ್ತದೆ. ನಿನಗೆ ನಿಜವಾಗಿಯೂ ಗಂಡಿದೆ ಇದ್ದರೆ ಯಾರನ್ನು ಕಳಿಸಿ ನಮ್ಮ ಮುಸ್ಕರ ನಿಲ್ಲಿಸುತ್ತೀಯೋ ನಾನು ನೋಡುತ್ತೇನೆ. ಲೇ ನಾಗೇಂದ್ರ, ನಮ್ಮ ಗಂಡದ ಬಗ್ಗೆ ಮಾತನಾಡುವ ಶಬ್ದ ಸ್ವಲ್ಪ ಸ್ವಚ್ಛವಾಗಿರಲಿ ಮಗನೇ. ನಿಮ್ಮಂಥ ನೀತಿಗಟ್ಟ ಕಾರ್ಮಿಕರನ್ನು ಮಾತ್ರ ಹಾಕಿ ನಮ್ಮ ಶುಗರ್ ಫ್ಯಾಕ್ಟರಿ ಹೇಗೆ ಪ್ರಾರಂಭಿಸಬೇಕೆಂಬುದು ನಮಗೆ ಚೆನ್ನಾಗಿ ಗೊತ್ತು. ಒತ್ತು ಬಾಯಿ, ಶ್ರೀಮಂತಿಕೆಯ ಸ್ವಚ್ಛಿನ ಸ್ವಾನ ನೀನು. ಹರಾಮಿ ಹಣದಲ್ಲಿ ಐಷಾರಾಮಿಯಾಗಿ ಮೆರೆಯುತ್ತಿರುವ ನಿನ್ನಂತ ನಾಯಿಗೆ ಹೇಗೆ ಗೊತ್ತಾಗಬೇಕು ಕಾರ್ಮಿಕರ ಬೆವರಿನ ಹನಿಯ. ಮಿಸ್ಟರ್ ಜಯರಾಜ್, ನಿನಗೆ 10 ಕಾರ್ಖಾನೆಗಳಿರಬಹುದು, ಆದರೆ ದುಡಿದು ತಿನ್ನುವ ನಮಗೆ 100 ಕಾರ್ಖಾನೆಗಳು. ನಮ್ಮಂತ ಕಾರ್ಮಿಕರಿಂದ ನೀವು, ನಿಮ್ಮಿಂದ ನಾವಲ್ಲ. ಮೈಂಡ್ ಇಟ್. ಏನಾಗೇಂದ್ರ, ಪ್ರತಿ ಅಡಿಗಡಿಗೂ ಕಡು ವೈರಿಯಾಗಿ ನನಗೆ ಅಡ್ಡವಾಗಿ ಬಹಳ ತಪ್ಪು ಮಾಡ್ತಾ ಇದ್ದೀಯ. ನೋಡು, ನಿನ್ನನ್ನು ಅಡ್ಡಡ್ಡವಾಗಿ ಸಿಡಿದ್ರು ಕೇಳುವರಿಲ್ಲ ಅಂದಾಗ 4 ಜನ ಕಾರ್ಮಿಕರನ್ನು ಗುಂಪು ಕಟ್ಟಿಕೊಂಡು ಕಾರ್ಮಿಕರ ನಾಯಕನಾಗಿ ದಬ್ಬಾಳಿಕೆ ಮಾಡಲು ಬಂದರೆ ನಿಂತ ಜಾಗದಲ್ಲೇ ಊತಾಕಿ ಬಿಡುವವರೇ ಎಚ್ಚರವಿರಲಿ. ನನ್ನನ್ನ ನೀನು ಮುಟ್ಟುವ ಮೊದಲು ಮೊನ್ನೆಯ ದಿನ ನನ್ನನ್ನು ಹತ್ಯೆ ಮಾಡಲು ನೀನು ಕಳಿಸಿದ ಆಳಿನ ಸ್ಥಿತಿ ಏನಾಗಿದೆ ಎನ್ನುವುದನ್ನು ಅವಲೋಕಿಸಿಕೋ. ಅವರಿಗೆ ಬಂದ ಸ್ಥಿತಿ ನಿನಗೂ ಬರಬಾರದು ಎನ್ನುವ ಹಾಗಿದ್ದರೆ ಮೊದಲು ಎಚ್ಚೆತ್ತುಕೊಂಡು ನಮ್ಮ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸು. ಇಲ್ಲವಾದರೆ ನಿನ್ನ ಒಂದಲ್ಲ ಎಲ್ಲ ಕಾರ್ಖಾನೆಗಳನ್ನು ಬಂದ್ ಮಾಡಿಸಬೇಕಾಗುತ್ತದೆ. ಜ್ಞಾಪಕದಲ್ಲಿರಲಿ. ನಮಗೆ ಎಚ್ಚರಿಕೆ ಕೊಡುವ ಕೊನ್ನಿ ನೀತಿಗೆಟ್ಟ ಕಾರ್ಮಿಕರನ್ನು ಮಟ್ಟ ಹಾಕಿ ನಮ್ಮ ಶುಗರ್ ಫ್ಯಾಕ್ಟರಿ ಹೇಗೆ ಪ್ರಾರಂಭಿಸಬೇಕೆಂಬುದು ನಮಗೆ ಚೆನ್ನಾಗಿ ಗೊತ್ತು. ನಮ್ಮ ಕಾರ್ಖಾನೆಯನ್ನು ಬಂದ್ ಮಾಡಿಸಲಿಕ್ಕೆ ಅದೇನು ನಿಮ್ಮ ಅಪ್ಪನ ಮನೆಯ ಆಸ್ತಿ? ಅದು ನಮ್ಮಪ್ಪನ ಆಸ್ತಿಯೇ, ಅದು ನಿಮ್ಮಪ್ಪನಿಗೂ ಗೊತ್ತು. ಅಷ್ಟೇ ಅಲ್ಲ, ಆ ಕಾರ್ಖಾನೆಯಲ್ಲಿ ದುಡಿಯುವ ಪ್ರತಿ ಕಾರ್ಮಿಕನಿಗೂ ಗೊತ್ತು ಇದು ನಾಗೇಂದ್ರನ ಆಸ್ತಿ ಎನ್ನುವುದು. ನೋಡು ಸಾಹುಕಾರ, ಇಷ್ಟು ದಿನ ನೀ ಕೊಟ್ಟ ಕಷ್ಟಗಳನ್ನೆಲ್ಲ ಅನುಭವಿಸಿ ಸಹಿಸಿಕೊಳ್ಳುತ್ತಾ ಬಂದಿದ್ದೆ. ಮಾಲೀಕನಾಗಿ ಮೆರೆಯಬೇಕಾದ ನಾನು ಒಬ್ಬ ಕೂಲಿ ಕಾರ್ಮಿಕನಾಗಿ ಸಹನೆಯಿಂದ ಕೆಲಸ ಮಾಡುತ್ತಿರುವುದು ಏಕೆ ಗೊತ್ತೇ? ಇಂದಿಲ್ಲ ನಾಳೆ ನಾನು ನಮ್ಮ ಕಾರ್ಖಾನೆಯನ್ನು ಪಡೆಯುತ್ತೇನೆ ಎಂಬ ಛಲದಿಂದ. ಭ್ರಮೆ, ಹುಚ್ಚು ಭ್ರಮೆ. ನೋಡು ನಾಗೇಂದ್ರ, ಕೈ ಉದ್ದವಾಗಿದೆ ಎಂದು ಆಕಾಶದತ್ತ ಕೈ
ತಂದೆ ಮಾಡಿದ ಸಾಲವನ್ನು ತೀರಿಸಲಾಗದೆ ಆ ಕಾರ್ಖಾನೆಯನ್ನು ನನಗೆ ಬರೆದು ಕೊಟ್ಟಿರುವುದು ನಿಜ. ಅದನ್ನು ಬಿಟ್ಟು ಆಸ್ತಿ ನಂದು ಹೀಗೆ ಎಂದು ಬಂದರೆ ಇಂಥ ಕೆಲಸವನ್ನು ಕಿತ್ತುಕೊಂಡು ಹುತ್ತು ಕೂಳಿಗಾಗಿ ಬೀದಿ ಬೀದಿಯಲ್ಲಿ ತಿರುಗುವಂತೆ ಮಾಡಬೇಕಾಗುತ್ತದೆ. ಜೋಕೆ ಮಗನೇ. ಹೌದು ತಮ್ಮ, ಇದಕ್ಕೆ ನಾನಾ ಸಾಕ್ಷಿ. ನಿಮ್ಮ ತಂದೆಯವರು ಆ ಫ್ಯಾಕ್ಟ್ರಿ ಮೇಲೆ ಸಾಲ ಮಾಡಿ ಬಹಳ ಪೊಜಿಟಿವ್ ಅವಾಗ ನಮ್ಮ ಸಾಹುಕಾರ ತಕ್ಕೊಂದು ಫ್ಯಾಕ್ಟ್ರಿ ಬರೆದು ಕೊಟ್ಟು ಗೊಂತು ಹಣ ತಗೊಂಡು ಹೋದ್ರಪ್ಪ. ವೆಂಕಟೇಶ, ಸಾಹುಕಾರನಿಗೆ ಛತ್ರಿ ಹಿಡಿಯುವ ಈ ನಿನ್ನ ಛತ್ರಿ ಬುದ್ಧಿಯನ್ನ ನನ್ನ ಮುಂದೆ ಸೋರಿಸಬೇಡ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಎಂಬಂತೆ ಅವನು ಹೇಳಿದ್ದಕ್ಕೆಲ್ಲ ಕೋಲೆ ಬಸವನ ತಲೆಯಾಡಿಸುವುದನ್ನ ಬಿಟ್ಟು ಸ್ವಲ್ಪ ತೆಪ್ಪಗಿರುವುದನ್ನ ಕಲಿ. ಸತ್ಯದ ಸಹಿಸಿಕೊಳ್ಳಲಾಗದೆ ಇದ್ದ ವಿಷಯವನ್ನು ಇದ್ದ ಹಾಗೆ ಹೇಳಿದ್ರೆ ಅದೇನು ಅಂದಂತಿದೆ ನಿನ್ನ ಮಾತಿನ ಅರ್ಥ. ನೋಡು, ಗತ ಕಾಲದಲ್ಲಿ ಗತಿಸಿ ಹೋದ ಭೂತ ಕಾಲದಲ್ಲಿ ಘಟನೆಯನ್ನು ಕಲ್ಪಿಸಿಕೊಂಡು ಕೂಲಿ ಕೆಲಸ ಮಾಡುವುದನ್ನು ಬಿಟ್ಟು ಮಾಲೀಕನೆಂಬ ಭ್ರಮೆಯಲ್ಲಿ ಬದುಕುವುದಕ್ಕಿಂತ ನೆಟ್ಟಗೆ ಕೂಲಿ ಕೆಲಸ ಮಾಡುವುದನ್ನು ಕಲಿ. ಇಲ್ಲ, ನಿನ್ನ ಹಠವನ್ನು ನೀನು ಮುಂದುವರಿಸುತ್ತೀಯಾದರೆ ನಿನಗೆ ಜೀವನದ ನರಕ ದರ್ಶನ ಮಾಡಬೇಕಾಗುತ್ತದೆ. ಲೇ ನಾಗೇಂದ್ರ, ಗಂಜಿ ಕುಡಿದು ಜೀವಿಸಲು ಕೈಯಲ್ಲಿ ಕಾಸಿಲ್ಲದಿದ್ದರು ಈ ಲೋಕವನ್ನು ಬೆಲೆ ಕಟ್ಟಿ ಬಲ್ಲೆನೆಂಬ ಈ ನಿನ್ನ ಧೈರ್ಯ ತಿರುಕನ ಕನಸಿನಂತಿದೆ. ನನ್ನ ಜೀವನದಲ್ಲಿ ನಿಮ್ಮಂತವರನ್ನು ಬೇಕಾದಷ್ಟು ಜನರು ನೋಡಿದ್ದೇನೆ. ವಿನಾಕಾರಣ ಆಗದ ಕೆಲಸಕ್ಕೆ ಕೈ ಹಾಕಿ ಮತ್ತೆ ನನ್ನ ಈ ಕೈಯಿಂದ ತಪ್ಪು ಮಾಡಿಸಬೇಡ. ಈ ನನ್ನ ಕ್ರೋಧಾಗ್ನೆಯ ಭುಗಿಲೆದ್ದು ಕೈಲಾಗದವನು ಮೈಯೆಲ್ಲ ಪರಿಚಿಕೊಂಡ ಎಂಬಂತೆ ಬುದ್ಧಿಗೇಡಿಗಳಾದ ನಿಮ್ಮಂತ ಪಶುಗಳನ್ನು ನೋಡಿದರೆ ಎನ್ನ ಹೃದಯದಿಂದ ಕ್ರೋಧಾಗ್ನೆ ಭುಗಿಲೆದ್ದು ನಿಮ್ಮನ್ನು ಸುಟ್ಟು ಭಸ್ಮ ಮಾಡುವಷ್ಟು ಕೋಪ ಸಿಡಿದು ಹೊಡೆದು ಹೊರಚಿಮ್ಮುತ್ತದೆ. ನೋಡು, ನಿನಗೆ ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ ಕೇಳು. ಸುಮ್ಮನೆ ಸಹಕಾರದಿಂದ ಕೆಲಸವನ್ನು ಪ್ರಾರಂಭಿಸು. ನಿಯತ್ತಿನಿಂದ ದುಡಿಯುವುದನ್ನು ಕಲಿ. ಇಲ್ಲ, ನೀನು ಇದೇ ರೀತಿ ಮುಂದುವರಿಸಿದ್ದೀಯಾದರೆ ಇದ್ದ ಕೆಲಸವನ್ನು ಕಿತ್ತುಕೊಂಡು ಹಾಕುತ್ತೇನೆ ಮಗನೇ. ನೋಡು ಸಾಹುಕಾರ, ನಿನ್ನ ಹಾಗೆ 10 ಕಾರ್ಖಾನೆಗಳ ಮಾಲೀಕ ನಾನಾಗಿರದೇ ಇರಬಹುದು. ನಾನೊಬ್ಬ ಕೂಲಿ ಕಾರ್ಮಿಕನಾದರೂ ಅದರ ವ್ಯವಹಾರಗಳನ್ನ ಚೆನ್ನಾಗಿ ಬಲ್ಲೆ. ಲಾಭದಲ್ಲಿ ನಡೆಯುತ್ತಿರುವ ಕಾರ್ಖಾನೆಯನ್ನ ಅಷ್ಟು ಸುಲಭವಾಗಿ ಬಂದ್ ಮಾಡಲಿಕ್ಕೆ ಬರುವುದಿಲ್ಲ. ಅಲ್ಲದೆ ಇಲ್ಲದೆ ವಿನಾಕಾರಣ ಒಬ್ಬ ಕೂಲಿ ಕಾರ್ಮಿಕನನ್ನು ಕೆಲಸದಿಂದ ವಜಾ ಮಾಡುವುದು ಕೂಡ ಕಾನೂನು ಬಾಹಿರ ಅಂತ ನಿನಗೂ ಚೆನ್ನಾಗಿ ಗೊತ್ತಿದೆ. ನೋಡು ಸಾಹುಕಾರ, ಈ ನಮ್ಮ ಮುಸ್ಕರಕ್ಕೆ ನೀನು ರಾಜಿಗೆ ಬರದೆ ಹೀಗೆ ಮುಲಾಜಿಲ್ಲದೆ ಮಾತನಾಡುವುದಾದರೆ ಮುಂದೆ ಮುಜುಗರಕ್ಕೀಡಾಗುವೆ. ಜೋಕೆ, ನಮ್ಮ ಫ್ಯಾಕ್ಟರಿ ಹೇಗೆ ನಡೆಸಬೇಕೆಂಬುದು ನಮಗೆ ಚೆನ್ನಾಗಿ ಗೊತ್ತು. ಅದನ್ನು ನಿನ್ನಿಂದ ಕಲಿಯುವ ಪರಿಪಾಠ ನಮಗೆ ಬೇಕಾಗಿಲ್ಲ. ನೆಟ್ಟಿಗೆ ಕೆಲಸ ಮಾಡುವುದಾದ್ರೆ ಮಾಡು, ಇಲ್ಲ ಬಿಟ್ಟು ತೊಲಗು. ವಿನಾಕಾರಣ ತಕರಾರು ಮಾಡಿದರೆ ಒತ್ತವರು ಹಾಕಬೇಕಾಗುತ್ತದೆ. ಎಚ್ಚರ. ಒಚ್ಚು ಬಾಯಿ, ಮಾತನಾಡುವ ಶಬ್ದ ಸ್ವಲ್ಪ ಸ್ವಚ್ಛವಾಗಿರಲಿ ಮಗನೇ, ಇಲ್ಲವಾದರೆ ನಿನ್ನ ಅಂಗವನ್ನೇ ಸೀಳಬೇಕಾದೀತು. ನೋಡು ಸಾಹುಕಾರ, ನಿನಗೆ ಕೊನೆಯದಾಗಿ ಒಂದು ಮಾತು ಹೇಳುತ್ತೇನೆ, ಸ್ವಲ್ಪ ಲಕ್ಷ್ಯದಲ್ಲಿರಲಿ. ಅಂದು ನಮ್ಮ ಹೆತ್ತವರು ಮನೆ ದೇವರ ದರ್ಶನಕ್ಕೆಂದು ಹೋಗಿ ಬರುವಾಗ ರಸ್ತೆ ಅಪಘಾತದಲ್ಲಿ ಕಾರ್ನಲ್ಲಿದ್ದ ನಮ್ಮ ತಂದೆಯವರನ್ನ
ಆಸ್ಪತ್ರೆಗೆ ಸೇರಿಸುವ ನೆಪದಲ್ಲಿ ಅವರಿಂದ ಬಲವಂತವಾಗಿ ಸಹಿ ಮಾಡಿಸಿಕೊಂಡು ನಮ್ಮ ಕಾರ್ಖಾನೆಯನ್ನ ದಕ್ಕಿಸಿಕೊಂಡಿರುವುದು ನನಗೆ ಚೆನ್ನಾಗಿ ಸಾಯುವ ಮುನ್ನ ಕೊನೆಯ ಗಳಿಗೆಯಲ್ಲಿ ನಮ್ಮ ತಂದೆ ಕಣ್ಣೀರು ಹಾಕುತ್ತಾ ನಡೆದ ಘಟನೆಯನ್ನ ಸವಿಸ್ತಾರವಾಗಿ ಹೇಳಿದ್ದಾರೆ. ನೋಡು, ನೀನು ಇದೇ ರೀತಿ ಎಷ್ಟೋ ಜನರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಂಡು ಅಹಂಕಾರದಿಂದ ಮೆರೆಯುತ್ತಿರಬಹುದು. ಆದರೆ ಇವನು ನಾಗೇಂದ್ರ ಆದಷ್ಟು ಬೇಗ ನಮ್ಮ ಕಾರ್ಖಾನೆಯನ್ನು ಬಿಟ್ಟು ಕೊಟ್ಟರೆ ನೆಟ್ಟಗೆ ಬದುಕುತ್ತೀಯ. ಎಲ್ಲವಾದರೆ ನಮ್ಮಿಬ್ಬರ ಮಧ್ಯದಲ್ಲಿ ಮತ್ತೊಂದು ಕುರುಕ್ಷೇತ್ರವಾದೀತು ಜ್ಞಾಪಕದಲ್ಲಿರಲಿ.